ಎಷ್ಟು ಎಕ್ಸೈಟ್ಮೆಂಟ್ ಇದೆ, ತುಂಬಾ ಇದೆ. ಹೆಂಗೆ ಶೋ ಮಾಡೋದು ನಾವು ಎಕ್ಸೈಟ್ಮೆಂಟ್ ನ? Very important. Yes, ready? Yay! Good. Premium Alkaline Water Purifier. Yes. So, ಇದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್ ಆಮೇಲೆ ಮಾಡೋಣ. ಓಕೆ, ಮಾತಾಡೋಣ. ಓಕೆ. ಆಕ್ಚುಲಿ ಇವತ್ತಿನ ಒಂದು ವರ್ಲ್ಡ್ ವೈಡ್ ನಾವು ನೋಡೋದಾದ್ರೆ ನೀರು ಅನ್ನೋದು ತುಂಬಾ ಬೇಸಿಕ್ ನೀಡ್. ನಾನು ರೀಸೆಂಟ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಬಿಸ್ನೆಸ್ ಅಂತ ಬಂದಾಗ ತುಂಬಾ ಜನ ಬಿಸ್ನೆಸ್ ಅಂತ ಬಂದಾಗ ಎದುರ್ತೀವಿ ನಾವು. ಯಾಕಂದ್ರೆ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಬಿಸ್ನೆಸ್ ಭಯ ಪಡಿಸೋ ತರನೇ ಹೇಳ್ಕೊಟ್ಟಿರೋದು ಬೇಸಿಕ್ ಲೆವೆಲ್ ಇಂದ. ಒಬ್ರು ವಿಡಿಯೋದಲ್ಲಿ ಹೇಳ್ತಾ ಇದ್ರು, ಮನುಷ್ಯನ ದೇಹದಲ್ಲಿ 70% ನೀರಿದೆ, ಬೋರ್ವೆಲ್ ಅಲ್ಲಿ ನೀರು ಬರ್ತದೆ. ಇವತ್ತು ಇಲ್ಲಿ ತುಂಗ, ಇನ್ನೊಂದು ಸ್ವಲ್ಪ ಕಡೆ ಹೋದ್ರೆ ಭದ್ರಾ, ಎಲ್ಲ ಕಡೆನೂ ನದಿಗಳಿದೆ, ಕರೆಕ್ಟ್. ಆದ್ರೂ ನೀರು ವ್ಯಾಪಾರ ಶುರು ಮಾಡಿದ್ರು ಒಂದು ಟೈಮಲ್ಲಿ, ಕೇವಲ 30-35-40 ವರ್ಷದ ಕೆಳಗೆ, 1970-71 ಅನ್ಸುತ್ತೆ. ನೀರನ್ನ ಬಾಟ್ಲ್ ಅಲ್ಲಿ ತುಂಬಿ ವ್ಯಾಪಾರ ಮಾಡಕ್ ಶುರು ಮಾಡಿದ್ರು. ಎಲ್ಲರೂ ನೋಡಿ ನಕ್ಕರು, ನಾಚಿಕೆ ಪಡೋ ತರ ನಾಚಿಕೆ ಪಡಿಸಿದ್ರು. ನೀರು ಯಾರಾದ್ರೂ ದುಡ್ಡು ಕೊಡ್ತಾವ ಅಂತಾರ, ನೀರಿಂದ ಯಾರಾದ್ರೂ ಬಿಸ್ನೆಸ್ ಮಾಡಕ್ ಆಗತ್ತ ಅಂತ. ಆದ್ರೆ ಇವತ್ತು ಈ ಎಣ್ಣೆ ಬಿಸ್ನೆಸ್ ಬಿಟ್ರೆ ನೀರು ಬಿಸ್ನೆಸ್ ಜಾಸ್ತಿ ಇರೋದು. ಏನಂತೀರಾ? ಸೊ ನೀರು ಅನ್ನೋದು ತೀರಾ ಭೌತಿಕವಾಗಿ ಬೇಕೇ ಬೇಕಾಗಿರುವಂತದ್ದು. ಫಸ್ಟ್ ನಾವು ಗಾಳಿ, ಎರಡನೇದು ಹೇಳಿ ನೀರು, ಕರೆಕ್ಟಾ? ನೀರು ಬಹಳ ಮುಖ್ಯ. ಆದ್ರೆ ಇಲ್ಲಿರೋರು ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಇಷ್ಟರೊಳಗಡೆ ನೀವು ಇಲ್ಲಿರೋರು ಎಷ್ಟು ಜನ ದುಡ್ಡು ಕೊಟ್ಟು ನೀರು ತಗೊಂಡು ಕುಡ್ದಿಲ್ಲ? ನಾನು ಇಷ್ಟರೊಳಗಡೆ ದುಡ್ಡು ಕೊಟ್ಟು ನೀರು ತಗೊಂಡೇ ಇಲ್ಲ. ವಾಟರ್ ಬಾಟಲ್ ಎಲ್ಲೂ ಪರ್ಚೇಸೇ ಮಾಡಿಲ್ಲ, ಮನೆಯಿಂದ ಕ್ಯಾರಿ ಮಾಡ್ತೀರಿ. ಓಕೆ, ಸೊ ಹಾಗಾದ್ರೆ ನಿಮ್ಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿರೋ ಓಕೆ, ವೆರಿ ಗುಡ್. ಮನೇಲಿರೋ ನೀರು ಮುನ್ಸಿಪಾಲಿಟಿ ನೀರು ಕುಡಿತೀರಾ? ವಾಟರ್ ಪ್ಯೂರಿಫೈರ್ ಹಾಕಿದ್ದೀರಾ? ಅಕ್ವಾಗಾರ್ಡ್, ಅದಕ್ಕೆ ಏನ್ ಕೊಟ್ರಿ ಮತ್ತೆ? ವಾಟರ್ ಪ್ಯೂರಿಫೈಯರ್ ಅಲ್ವಾ? ಓಕೆ ಓಕೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇವತ್ತಿನ ಕಾಲಘಟ್ಟದಲ್ಲಿ ನೋಡಿದಾಗ, ನಾನು ಒಂದ್ ಟೈಮಲ್ಲಿ ನನಗೂ ಇತ್ತು, ದುಡ್ಡು ಕೊಟ್ಟಲ್ಲ ನೀರು ಕುಡಿಯೋದು. 2003ನೇ ಇಸ್ವಿಲಿ ನಮ್ಮ ಮಾಸ್ಟರ್ ಬಂದ್ರು ಸ್ಟೇಜ್ ಮೇಲೆ. ಗೊತ್ತೇನ್ರಪ್ಪ, ಇನ್ಮೇಲೆ ನಿಮಗೆ ಎಲ್ರಿಗೂ ಇಂಡಿಯಾದಲ್ಲಿ ಇನ್ಮೇಲೆ ದುಡ್ಡು ಕೊಟ್ಟು ನೀರು ಕುಡಿಬೇಕಂದ್ರೆ. ಯಾಕೆ ಹಿಂಗೆ ಹೇಳ್ತೀಯಾರೆ ಅಂದ್ರೆ, ಮನೇಲಿ ಬರೋ ಟಾಪಲ್ಲಿ ಬರೋ ನೀರಿಗೆಲ್ಲ ದುಡ್ಡು ಕೊಡ್ಬೇಕ ಈಗ ಅಂತ ಬಿಟ್ಟು ಪ್ರಶ್ನೆ ಬಂತು ನಮಗೆ. ಅವ್ರು ಹೇಳಿದ್ರು, ಇವಾಗ ಇಂಡಿಯಾಕ್ಕೆ ಬಂದಿದೆ ವಾಟರ್ ಬಿಸ್ನೆಸ್, ಇವಾಗ ಇಂಡಿಯಾದಲ್ಲಿ ದುಡ್ಡು ಕೊಟ್ಟು ತಗೋಬೇಕಂತೆ ವಾಟರ್ ಬಾಟಲ್ಗಳನ್ನ, ಹಿಂಗಂತ ಎಕ್ಸ್ಪ್ಲೇನ್ ಮಾಡಿ ನೀರಿನ ಬಗ್ಗೆ ಹೇಳ್ಕೊಟ್ರು. ನೀರು ಅನ್ನೋದು ತುಂಬಾ ಅವಶ್ಯಕ. ಇವತ್ತು ದುಡ್ಡು ಕೊಟ್ಟು ತಗೊಂತಾ ಇದೀವಿ. ಯಾಕೆಂದ್ರೆ ಯಾವ್ದ್ರಲ್ಲೂ ನೀರು ನಾವು ಕುಡಿಯಲ್ಲ, ಪ್ಯೂರಿಫೈಯರ್ ನಾವು ಆಗ್ತಾ ಇದೀವಿ. ರೀಸನ್ ಆರೋಗ್ಯ. ಯಾಕಂದ್ರೆ ಆರೋಗ್ಯನೇ ತುಂಬಾ ದೊಡ್ಡ ಕಾಸ್ಟ್ಲಿ, ಕರೆಕ್ಟ್ ಅಲ್ವಾ? ಯಾವ್ದು ಕಾಸ್ಟ್ಲಿ ಕೇಳಿದ್ರೆ ಬಂಗಾರ ಅಲ್ಲ, ಕಾರ್ ಅಲ್ಲ, ನಾವಕ್ಕ ಡ್ರೆಸ್ ಅಲ್ಲ. ಈಗ ಎಲ್ಲದಕ್ಕಿಂತ ಕಾಸ್ಟ್ಲಿ ಯಾವ್ದಂದ್ರೆ ಆರೋಗ್ಯ. ಈ NH ನಾರಾಯಣ ಹೃದಯಾಲಯದ ಫೌಂಡರ್ ಒಬ್ರು ಇದ್ದಾರೆ. ಯಾರವರು? ಯಾರು ಹೇಳ್ತೀರಾ? ಶೆಟ್ಟರ್, ದೇವಿ ಶೆಟ್ಟಿ ಅಲ್ವಾ? ಅವ್ರನ್ನ ಮಾತಾಡ್ತಾರೆ. ಅವ್ರಿಗೆ ಯಾರೊಬ್ರು ಹೇಳ್ರಂತೆ, ನಾನು ಎಷ್ಟು ಶ್ರೀಮಂತ ಗೊತ್ತಾ, ನನ್ನ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಶ್ರೀಮಂತ. ಅಂದ್ರೆ ಹಾಸ್ಪಿಟಲ್ ಆರೋಗ್ಯಕ್ಕಿಂತ ಕಾಸ್ಟ್ಲಿ, ಶ್ರೀಮಂತಿಗೆ ಆರೋಗ್ಯನೇ ದೊಡ್ಡ ಕಾಸ್ಟ್ಲಿ, ಕರೆಕ್ಟ್ ಅಲ್ವಾ? ಸೊ ನೀರ್ ಕುಡಿತಾ ಇದ್ದೀವಿ. ಆದ್ರೆ ಇವಾಗ ಹೊಸ ರೀತಿ ಜನರು ಪ್ರಪಂಚದಾದ್ಯಂತ ಹೊಸ ಟ್ರೆಂಡ್ ಶುರುವಾಗಿದೆ. ನಾವ್ ಯಾವ ತರ ನೀರು ಕುಡಿತಿದೀವಿ ಅಂತ. ಆಸಿಡಿಕ್ ಆಲ್ಕಲಿನ್ ಅಂತ. ಆಸಿಡಿಕ್ ಆಲ್ಕಲಿನ್ 2 ತರ ನೀರಿದೆ. ಅವಾಗೆಲ್ಲ ನೈಸರ್ಗಿಕವಾಗಿ ಬಾವಿ ನೀರು ಕುಡಿದ್ಬಿಡ್ತಿದ್ವಿ. ಆದ್ರೆ ಫಿಲ್ಟರ್ ಹಾಕಿದ್ದೇನಕ್ಕೆ?
ಅದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರ್ತದೆ, ನಾವು ಕುಡಿದ್ರೆ ನಮಗೆ ಗಂಟ್ಲು ಹಾಳಾಗುತ್ತೆ, ನಮ್ಗೆ ಆರೋಗ್ಯ ಹಾಳಾಗುತ್ತೆ ಅಂತ. ಆದ್ರೆ ಇವಾಗ ನಾವು ಕುಡಿತಾ ಇರೋ ನೀರು ಆಸಿಡಿಕ್ ನೀರಾಗಿದೆ. ಅದ್ರದ್ದು ಡೆಮೋ ಇದೆ, ಹೆಂಗಿದೆ ಇದು ಆಸಿಡಿಕ್. ನಮ್ಮ ಮನೆಗೆ ಒಂದ್ಸರಿ ಪ್ಯೂರಿಫೈಯರ್ ಬಂದಿದ್ರು, ಒಂದಿಷ್ಟು ಜನ ಒಂದು ಟ್ಯೂಬ್ ಹಿಡ್ಕೊಂಡು ಬಂದಿದ್ರು, ಹಾಕಿದ್ರು. ಏನಿದು ಇದ್ರಲ್ಲಿ ಅಳತೆ ಗೊತ್ತಾಗುತ್ತೆ ಸರ್, ಇದ್ರಲ್ಲಿ ಯಾವ್ದು ಆಲ್ಕಲೈನ್, ಯಾವ್ದು ನಿಮ್ ವಾಟರ್ ಹೆಂಗಿದೆ, ಬೋರ್ ನೀರು ಅಂತೂ ಫುಲ್ ಆಸಿಡಿಕ್ ಆಗಿದೆ, ಟ್ಯಾಪ್ ನೀರು, ಅದು ಸಾಕಷ್ಟು ಐಡಿಯಾ ಕೊಟ್ಟರು. ನಂಗೆ ಏನೂ ಅರ್ಥ ಆಗಿಲ್ಲ. ಯಾವಾಗ ಮೋದಿಗೆ ಲಾಂಚ್ ಮಾಡ್ತಾ ಇದೆ, ಇವಾಗ ನೀಟಾಗಿ ಅರ್ಥ ಆಗ್ತಿದೆ. ಯಾಕೆ ಬೇರೆ ಯಾರೋ ಅಂಕಲ್ ಮೇಸ್ಟ್ ಹೇಳಿದಕ್ಕಿಂತ ಜಾಸ್ತಿ ಅರ್ಥ ಆಗೋದು ನಮ್ಮ ಅಪ್ಪ ಅಮ್ಮ ಹೇಳಿದಾಗ. ಕರೆಕ್ಟ್ ಅಲ್ವಾ? ನಮ್ಮ ಅಪ್ಪ ಅದನ್ನ ಕೂರ್ಸ್ಕೊಂಡು ಹೇಳೋ ರೀತಿ ಹೇಳ್ಬಿಟ್ರೆ ನಮಗೆ ಅರ್ಥ ಆಗ್ಬಿಡುತ್ತೆ. ಎಸ್, ಪ್ಯೂರ್ಲಿ ನಮ್ಗೆ ಒಂದು ಪ್ರೀಮಿಯಂ ಪ್ರಾಡಕ್ಟ್ ಲಾಂಚ್ ಆಗಿದೆ. ಸೊ ನಾವು ಇನ್ಮೇಲೆ ಆರೋಗ್ಯದಲ್ಲಿ ಶ್ರೀಮಂತರಾಗಬೇಕು. ಬರೀ ದುಡ್ಡಲ್ಲಿ ಅಷ್ಟೇ ಅಲ್ಲ, ಟೈಟ್ಲು ಅಚೀವ್ಮೆಂಟ್ ಅಲ್ಲಿ ಅಷ್ಟೇ ಅಲ್ಲ, ಆರೋಗ್ಯದಲ್ಲಿ ಶ್ರೀಮಂತರಾಗಬೇಕು. ನಮ್ಮ ಹತ್ರ ಆಲ್ರೆಡಿ ಒಳ್ಳೆ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಇದೆ, ಪ್ರೋಟೀನ್, ವಿಟಮಿನ್, ಮಿನರಲ್ ಸಾಕಷ್ಟು ಅದ್ಭುತವಾಗಿರೋ ಪ್ರಾಡಕ್ಟ್ಸ್ ಇದೆ. ಏರ್ ಪ್ಯೂರಿಫೈಯರ್ ಕೊಟ್ಟಿದ್ದಾರೆ. ಏರ್ ಪ್ಯೂರಿಫೈಯರ್ ಯಾರು ತಗೊಂಡಿದ್ದೀರಾ, ಯೂಸ್ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಸೊ ನನಗೆ ನಿನ್ನೆ ರಾತ್ರಿ ಏರ್ ಪ್ಯೂರಿಫೈಯರ್ ಆನ್ ಮಾಡಿರ್ಲಿಲ್ಲ, ನಾನು ನಂಗೆ ಮಲ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ಗಂಟ್ಲು ಹಿಡಿದೆ. ನನಗೆ ರಿಯಲೈಸ್ ಆಯ್ತು, ಏರ್ ಪ್ಯೂರಿಫೈಯರ್ ಹಾಕಿ ಮಲಗಿದಾಗ ಡಸ್ಟ್ ಎಲ್ಲ ಅಬ್ಸರ್ವ್ ಮಾಡ್ಬಿಡುತ್ತೆ, ನನ್ನ ಉಸಿರಾಟ ಚೆನ್ನಾಗಿರ್ತದೆ. ಯಾವಾಗ ನಾನು ಆಫ್ ಮಾಡಿ ಮಲ್ಕೊಂತೀನಿ, ಅದನ್ನ ಡೆಮೋ ಮಾಡಿದ್ದೀನಿ ನಾನು, ಸಿಂಪಲ್ ಜನರಲ್ ನಾಲೆಡ್ಜಿಗೋಸ್ಕರ. ಇನ್ನೊಂಥರ ಬೇರೆ ಬೇರೆ ಡೆಮೋ ಇದ್ದೇ ಇದೆ. ಅದೇ ತರನೇ ಇವಾಗ ಏರ್ ಪ್ಯೂರ್ ತಗೋಬೇಕು ಮನೇಲಿರುವಾಗ. ಹೊರಗಡೆ ಹೋದ್ರೆ ನಮ್ಮ ಕೈಲಿ ಇಲ್ಲ, ಡಸ್ಟ್ ಅದು ಇದು ಇದ್ದೇ ಇರ್ತದೆ. ಅಟ್ಲೀಸ್ಟ್ 90% ಇವತ್ತು ಗಾಳಿ ಹಾಳಾಗ್ತಿರೋದು ಮನೆ ಒಳಗಿಂದ, ಹೊರಗಿಂದ ಅಲ್ಲ ಅಂತ ಹೇಳ್ತೀವಿ. ಸೊ ಎಸ್, ಆರೋಗ್ಯಕ್ಕೋಸ್ಕರ ಏರ್ ಪ್ಯೂರಿಫೈಯರ್ ಕೊಟ್ಟಾರೆ, ಇವಾಗ ಆರೋಗ್ಯಕ್ಕೋಸ್ಕರ ವಾಟರ್ ಪ್ಯೂರಿಫೈಯರ್. ಓಕೆ, ಸೊ ಇದು ನಾವು ಏನೇ ಜ್ಞಾನ ಕೊಡಬಹುದು, ನಾಲೆಡ್ಜ್ ಕೊಡಬಹುದು, ನೀವು ಪ್ರಾಯೋಗಿಕವಾಗಿ ನೋಡಿದಾಗ ಮಾತ್ರ ಏನು ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಓಕೆ, ಸೊ ಸಿಂಪಲ್ ಡೆಮೋಸ್ ಇದೆ, ನಿಮ್ ವಿಡಿಯೋ ಮುಖಾಂತರ ಬಂದಿದೆ.